ವಿಡಿಯೋದಲ್ಲಿ ಹಸ್ತ ನಕ್ಷತ್ರದವರು ತಮ್ಮ ನಕ್ಷತ್ರ ದೋಷ ನಿವಾರಣೆಗಾಗಿ ಹಾಗೂ ಕಷ್ಟಗಳ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕವನ್ನು ಪಠಣ ಮಾಡಬೇಕು ಈ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಆಧ್ಯಾತ್ಮಿಕ ಚಿಂತಕಿ, ಲೇಖಕಿ ಶ್ರೀಮತಿ ಅರುಣಾ ಉದಯ ಭಾಸ್ಕರ್ ಅವರು. ನಿಮ್ಮ ನಕ್ಷತ್ರ ಹಾಗೂ ಎಷ್ಟನೇ ಪಾದ ಅಂತ ತಿಳ್ಕೊಂಡು ಅದಕ್ಕನುಗುಣವಾಗಿ ವಿಷ್ಣು ಸಹಸ್ರನಾಮದ ಸ್ತೋತ್ರವನ್ನು ಪ್ರತಿನಿತ್ಯ ಕನಿಷ್ಠ 11 ಬಾರಿ ಪಾರಾಯಣ ಮಾಡಿಕೊಂಡ್ರೆ ಎಲ್ಲ ತೊಂದರೆಗಳು, ಅನಾರೋಗ್ಯ, ಆರ್ಥಿಕ ಸಮಸ್ಯೆ, ಬೇಸರ ಹಾಗೂ ಗ್ರಹಚಾರಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ನಕ್ಷತ್ರ ಮಾತ್ರ ಗೊತ್ತಿದ್ದು ಎಷ್ಟನೇ ಪಾದ ಅಂತ ಗೊತ್ತಿಲ್ಲದಿದ್ದರೆ ಆ ನಕ್ಷತ್ರದ 4 ಸ್ತೋತ್ರಗಳನ್ನು 11 ಬಾರಿ ಹೇಳ್ಕೊಳ್ಬೇಕಾಗುತ್ತೆ. ಹಸ್ತ ನಕ್ಷತ್ರದ ಮೊದಲನೇ ಪಾದದವರಿಗೆ ಸುಹೃತ ಸುಮುಖ ಸೂಕ್ಷ್ಮ ಸುಘೋಷ ಸುಖದ ಸುಹೃತ್ ಮನೋಹರೋಜಿತ ಕ್ರೋಧೋ ವೀರಬಾಹುರ್ವಿದಾರಣಃ. ನಾಮದ ಅರ್ಥ ತನ್ನನ್ನು ಬೇಡುವ ಎಲ್ಲರನ್ನು ಕಾಪಾಡುವವನು, ಕಾಂತಿಯುಳ್ಳ ಮುಖವುಳ್ಳವನು, ಅತಿ ಸೂಕ್ಷ್ಮನಾದವನು, ಯಾರ ಮಾತುಗಳು ವೇದಕ್ಕೆ ಸಮಾನವಾಗಿದೆಯೋ ಅವನು, ದಾನ ಸ್ವೀಕರಿಸುವಲ್ಲಿ ಶ್ರೇಷ್ಠವಾಗಿರುವವನು, ಒಳ್ಳೆಯ ಮನಸ್ಸುಳ್ಳವನು, ಮನೋಹರವಾಗಿ ಇರುವವನು, ಕ್ರೋಧವನ್ನು ಗೆದ್ದವನು, ಶಕ್ತಿಯುತವಾದ ಬಾಹುಗಳು ಉಳ್ಳವನು, ಹಿರಣ್ಯಕಶಿಪು ಮುಂತಾದವರನ್ನು ಸಂಹರಿಸಿದವನು. ಹಸ್ತ ನಕ್ಷತ್ರದ 2ನೇ ಪಾದದವರಿಗೆ ಸ್ವಾಪನ ಸ್ವವಶೋ ವ್ಯಾಪಿ ನೈಕಾತ್ಮ ನೈಕ ಕರ್ಮಕೃತ ವತ್ಸರೋ ವತ್ಸಲೋ ವತ್ಸಿ ರತ್ನಗರ್ಭೋ ಧನೇಶ್ವರ. ನಾಮದ ಅರ್ಥ ಅಜ್ಞಾನವೆಂಬ ನಿದ್ರೆಯಿಂದ ಎಚ್ಚರಿಸುವವನು, ಎಲ್ಲವನ್ನು ತನ್ನ ಹತೋಟಿಯಲ್ಲಿ ಇಟ್ಟಿರುವವನು, ವಿಶಾಲವಾಗಿ ವ್ಯಾಪಿಸಿಕೊಳ್ಳಿರುವವನು, ನಾನಾ ರೂಪವುಳ್ಳವನು, ನಾನಾ ವಿಧವಾದ ಕರ್ಮಗಳನ್ನು ಮಾಡುವವನು, ಪ್ರತಿಯೊಂದು ವಸ್ತುಗಳಲ್ಲಿ ಇರುವವನು, ವಾತ್ಸಲ್ಯವುಳ್ಳವನು, ಯಾವ ರೀತಿ ಹಸುವು ತನ್ನ ಕರುವನ್ನು ಪ್ರೀತಿಸುತ್ತದೆಯೋ ಹಾಗೆಯೇ ಈ ಲೋಕದಲ್ಲಿನ ಜೀವಿಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುವವನು, ಇಡೀ ಭೂಮಂಡಲಕ್ಕೆ ಒಡೆಯನಾಗಿರುವವನು. ಹಸ್ತ ನಕ್ಷತ್ರದ 3ನೇ ಪಾದದವರಿಗೆ ಧರ್ಮ ಕುಬ್ಧರ್ಮಿ ಸದಸತ್ಕ್ಷರಮಕ್ಷರಂ ಅವಿಜ್ಞಾತ ಸಹಸ್ರಾಂಶುರ್ ವಿಧಾತ ಕೃತಲಕ್ಷಣ. ನಾಮದ ಅರ್ಥ ಧರ್ಮರಕ್ಷಕ, ತನ್ನ ಭಕ್ತರಿಗೆ ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಪ್ರಚೋದಿಸುವವನು, ಧರ್ಮವನ್ನೇ ಅಸ್ತ್ರವನ್ನಾಗಿ ಹೊಂದಿರುವವನು, ವ್ಯಕ್ತ ರೂಪದಲ್ಲಿ ಇರುವವನು, ನಾಶವಿಲ್ಲದವನು, ಅವ್ಯಕ್ತನಾಗಿರುವವನು, ದುರ್ಗುಣಗಳಿಂದ ದೂರವಿರುವವನು, ಬ್ರಹ್ಮನನ್ನು ಸೃಷ್ಟಿಸಿದವನು, ವಿಶೇಷವಾದ ಲಕ್ಷಣವುಳ್ಳವನು. ಹಸ್ತ ನಕ್ಷತ್ರದ 4ನೇ ಪಾದದವರಿಗೆ ಗಭಸ್ತಿನೇಮಿ ಸತ್ವಸ್ಥ ಸಿಂಹೋ ಭೂತ ಮಹೇಶ್ವರ ಆದಿದೇವೋ ಮಹಾದೇವೋ ದೇವೇಶೋ ದೇವಭೃತ್ ಕುರುಹು. ನಾಮದ ಅರ್ಥ ಚಕ್ರವನ್ನು ಆಯುಧವಾಗಿ ಹೊಂದಿರುವವನು, ಭಕ್ತರ ಹೃದಯದಲ್ಲಿ ನೆಲೆಸಿರುವವನು, ನರಸಿಂಹಾವತಾರವನ್ನು ತಾಳಿದವನು, ಜಗತ್ತಿನ ಎಲ್ಲ ಜೀವಿಗಳಿಗೆ ಒಡೆಯನಾಗಿರುವವನು, ಪ್ರಥಮ ಪುರುಷನಾಗಿರುವವನು, ಮಹಾನ್ ಆಟಗಾರ, ದೇವತೆಗಳ ಒಡೆಯ, ದೇವತೆಗಳ ಕಾರ್ಯಕ್ಕೆ ನೆರವಾಗಿರುವವನು, ವಿಶ್ವಕ್ಕೆ ಗುರು ಆಗಿರುವವನು.